ಸ್ಟಾಲ್ಸ್ ಅಲ್ಲಿ ಹೀಗೆ ಮುಂದೆ ಬರ್ತಾ ಬರ್ತಾ ಬರುವ ಒಂದು ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಗ್ರಾಮ ಪಂಚಾಯತ್ ಹೋಗೋ ರೋಡ್ ಅಲ್ಲಿ ಒಂದು ಏನು ಅದ್ಭುತವಾದಂತಹ ಸ್ಟಾಲ್ ಕಾಣ್ತು. ಸೊ ಬನ್ನಿ ಇದರಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂತ ನೋಡ್ಕೊಂಡ್ ಬರೋಣ. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ಇಲ್ಲಿ ನೋಡುವಾಗ ಒಂದ್ ಸ್ವಲ್ಪ ವಿಭಿನ್ನವಾಗಿದೆ ಬೇರೆ ಸ್ಟಾಲ್ ಗಳಕ್ಕಿಂತ. ಸೊ ಈ ಸ್ಟಾಲ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಹೇಳಿ ಇದ್ರ ಬಗ್ಗೆ. ಇದು ಆಕ್ಚುಲಿ ಪ್ರೇರಣಾ ಸಂಜೀವನಿ ಒಕ್ಕೂಟ ಉಜಿರೆ ರಿಜಿಸ್ಟರ್ಡ್ ಇವರ ಮುಖಾಂತರ ಮಾಡಿರುವಂತಹ ಸ್ಟಾಲ್. ಈ ನಮ್ಮ ಸ್ಟಾಲ್ ಹಾಕ್ಲಿಕ್ಕೆ ನಮ್ಮ ಉಜಿರೆಯ ಪಿಡಿಒ ಸರ್ ಆದಂತಹ ಪಿಡಿಒ ಸರ್ ಅವರು, ಅದೇ ರೀತಿ ನಮ್ಮ ಪ್ರೇರಣಾ ಒಕ್ಕೂಟದ ಅಧ್ಯಕ್ಷರಾದ ವಿನಿತಾ ಗೌಡ ಇವರು ಕೂಡ ತುಂಬಾ ಸಹಕಾರ ನೀಡಿದ್ದಾರೆ. ನಮ್ಮ ಸ್ಟಾಲ್ಗಳಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಒಂದು ಮೇನ್ ನಮ್ಮ ಲೋಕಲ್ ಆಗಿ ಸಿಗುವಂತಹ ಹಲಸಿನಕಾಯಿ. ಎಲ್ಲಾ ಕಡೆ ನೀವು ಗೋಬಿ ಮಂಚೂರಿ ನೋಡಿರಬಹುದು, ಬಟ್ ನಮ್ಮಲ್ಲಿ ಗೋಬಿಯ ಬದಲು ಹಲಸಿನಕಾಯಿ ಯೂಸ್ ಮಾಡಿಕೊಂಡು ಮಂಚೂರಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಅದಕ್ಕೆ ಯೂಸ್ ಮಾಡುವಂತಹ ಸಾಸ್ಗಳಿರ್ಬೋದು, ಎಲ್ಲವೂ ಹೋಮ್ ಮೇಡ್ ಸಾಸ್ಗಳು. ಯಾವುದೇ ನಾವು ಅಂದ್ರೆ ಹೊರಗಡೆಯಿಂದ ಪರ್ಚೇಸ್ ಮಾಡಿದಂತದಲ್ಲ, ನಾವೇ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಕೊಂಡು, ಅದಕ್ಕೆ ಚಿಲ್ಲಿ ಸಾಸ್ ಇರಬಹುದು, ಅದರಲ್ಲಿ ಕೂಡ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಅದೇ ರೀತಿ ಟೊಮೆಟೊ ಸಾಸ್ ಎಲ್ಲವೂ ಕೂಡ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಂದು ಮನೆಯ ರೀತಿ ಯಾವ ರೀತಿ ನಾವು ಫುಡ್ ತಗೊಳ್ತೇವೆ, ಆರೋಗ್ಯಯುತವಾದಂತಹ ಫುಡ್ ಅನ್ನ ಇಲ್ಲಿ ಕೊಡ್ತಾ ಇದ್ದೇವೆ. ಸ್ಪೆಷಲ್ ಆಗಿ ನಾವು ಮಾಡ್ತಾ ಇರುವಂತದ್ದು ಇಲ್ಲಿ ಹಲಸಿನಕಾಯಿ ಕಬಾಬ್ ಇರ್ಬೋದು, ಹಲಸಿನಕಾಯಿ ಮಂಚೂರಿ, ಹಲಸಿನಕಾಯಿ 65, ಹಲಸಿನಕಾಯಿ ಪಕೋಡ, ಅದೇ ರೀತಿ ಕೋಕಮ್ ಜ್ಯೂಸ್ ಮಾಡ್ತಾ ಇದ್ದೇವೆ. ಇನ್ನೊಂದು ಹನಿ ಮಿಂಟ್ ಜ್ಯೂಸ್ ಅಂತ ಮಾಡ್ತಾ ಇದ್ದೇವೆ. ಹನಿ ಮತ್ತೆ ಮಿಂಟ್ ಲೀವ್ಸ್, ಜಿಂಜರ್ ಎಲ್ಲ ಹಾಕಿಕೊಂಡು ಇದು ಒಂದು ಸ್ಪೆಷಲ್ ಆಗಿ ಮಾಡುವ, ಅದೇ ರೀತಿ ಆರೋಗ್ಯಯುತವಾದಂತಹ ಫುಡ್ ಅನ್ನ ಕೊಡುವ ಅನ್ನುವಂತ ಉದ್ದೇಶದಿಂದ ಮಾಡಿರುವಂತದ್ದು. ಮುಖ್ಯವಾಗಿ ಅದೇ ಗ್ರಾಮ ಪಂಚಾಯಿತಿಯ ಪಿಡಿಒ ಸರ್, ಅದೇ ರೀತಿ ನಮ್ಮ ವಿನುತಕ್ಕನವರು, ಅಧ್ಯಕ್ಷರಾದಂತಹ ವಿನುತಕ್ಕನವರು, ಇವರ ಸಹಯೋಗದಿಂದ ಇದನ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನ ನಾವು ಬಯಸ್ತಾ ಇದ್ದೇವೆ. ಎಸ್ ಮ್ಯಾಮ್, ಬನ್ನಿ ನಮ್ಗೆ ಆ ಸಾಸ್ ಗಳನ್ನ ತೋರಿಸಿ. ನೀವ್ ಹೇಳಿದ್ರೆ ಹೋಮ್ ಮೇಡ್ ಸಾಸ್ ಅಂತ, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಒಂದು ಜಗತ್ತಲ್ಲಿ. ಸಾಸ್ ಗಳಾಗಿರ್ಬೋದು ಅಥವಾ ಫಾಸ್ಟ್ ಫುಡ್ ಅಲ್ಲಿ ಬಳಕೆ ಆಗೋದ್ರಲ್ಲಿ ಹೆಚ್ಚಾಗಿ ಅಜಿನೋಮೋಟೊ ಅಥವಾ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತೆ ಫ್ಲೇವರ್ಸ್ ಅನ್ನ ನಾವು ಕಾಣ್ತೀವಿ. ಅದು ಆರೋಗ್ಯಕ್ಕೆ ಚೂರು ಕೂಡ ಒಳ್ಳೇದಲ್ಲ. ಅಂತದ್ರಲ್ಲಿ ಅದಕ್ಕೋಸ್ಕರ ನಮ್ಗೆ ಟೇಸ್ಟ್ ಜೊತೆ ಕಾಂಪ್ರಮೈಸ್ ಬೇಡ, ಆದ್ರೆ ಕ್ವಾಲಿಟಿಯನ್ನ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದಾರೆ. ಒಂದ್ ನಿಮಿಷ, ಟೇಸ್ಟ್ ಕೂಡ ನೀವು ಬಂದು ಟೇಸ್ಟ್ ಮಾಡಿ ನೋಡಿ. ಉಳಿದ ಯಾವುದೇ ಬೇರೆ ಸ್ಟಾಲ್ಗಳಲ್ಲಿ ಅಥವಾ ಗೋಬಿ ಮಂಚೂರಿ ಹೇಗೆ ತಿಂತೀವ ಅದೇ ರೀತಿಯಲ್ಲಿ ಅದಕ್ಕಿಂತ ಉತ್ತಮವಾದ ಟೇಸ್ಟ್. ಯಾಕಂತ ಹೇಳಿದ್ರೆ ಹಲಸಿನಕಾಯಿ ಈಗ ಸೀಸನ್. ಯಾವುದೇ ವಸ್ತುಗಳನ್ನ ಅಥವಾ ಯಾವುದೇ ಆಹಾರವನ್ನ ಅದೇ ಸೀಸನ್ ಅಲ್ಲಿ ತಿಂದ್ರೇನೆ ಅದು ರುಚಿನೂ, ಅದು ಆರೋಗ್ಯಕ್ಕೂ ಉತ್ತಮ ರೀತಿ. ಅದೇ ರೀತಿ ಈಗ ಸಾಸ್ ಗಳನ್ನ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಟೊಮೆಟೊ ಸಾಸ್, ಇದು ಚಿಲ್ಲಿ, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಅದೇ ರೀತಿ ಕೋಕಮ್ ಮಾಡ್ತಾ ಇದ್ದೇವೆ ನಾವು, ಕೋಕಮ್ ಜ್ಯೂಸ್. ಇದು ಕೂಡ ಕೋಕಮ್, ಇದು ಪೇಸ್ಟ್, ಇದು ಪುನರ್ ಪುಳಿ, ನಾವೇ ಮಾಡಿರುವಂತಹ ಪೇಸ್ಟ್. ನಾವೇ ಮಾಡಿರುವಂತಹ, ಇದು ನ್ಯಾಚುರಲ್ ಆಗಿ ಅವರೇ ಪ್ರಿಪೇರ್ ಮಾಡಿರುವಂತಹ ಒಂದು ಪೇಸ್ಟ್. ಟೊಮೆಟೊ ಸಾಸ್ ಇದೆ, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ. ಇದೇನು ಮೇಡಮ್? ಅದು ಗ್ರೀನ್ ಚಿಲ್ಲಿನೇ. ಗ್ರೀನ್ ಚಿಲ್ಲಿ, ಸಾರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇವತ್ತು ಅಂಗಡಿಯಲ್ಲಿ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಅದನ್ನ ಕೂಡ ಬಳಸ್ತಾ ಇಲ್ಲ, ಸಂಪೂರ್ಣವಾಗಿ ಒಂದು ಮನೆಯಲ್ಲೇ ತಯಾರಿಸಿದಂತಹ ಶುದ್ಧ ಆಹಾರವನ್ನ ನಾವಿಲ್ಲಿ ಸೇವಿಸಲಿಕ್ಕೆ ಸಿಗ್ತದೆ. ಎಲ್ಲರೂ ಕೂಡ ಇಲ್ಲಿ ಬಂದು ಒಮ್ಮೆ ಟೇಸ್ಟ್ ನೋಡಿ ಅಂತ ಮ್ಯಾಮ್ ಹೇಳ್ತಾ ಇದ್ದಾರೆ. ಹೌದು, ಪ್ರತಿಯೊಬ್ಬರಿಗೂ ಸಹ ಒಂದು ವಿನಂತಿ, ಎಲ್ಲರೂ ಬಂದು ನಮ್ಮ ಒಂದು ಯಾವ ರೀತಿ ನಾವು ಒಂದು ಆರೋಗ್ಯಯುತವಾದಂತಹ ಸ್ನಾಕ್ಸ್ ಅನ್ನ ಕೊಡ್ಲಿಕ್ಕೆ ಇಲ್ಲಿ ನಾವು ಬಂದಿದ್ದೇವೆ. ಅದನ್ನ ಪ್ರತಿಯೊಬ್ಬರು ಬಂದು ಟೇಸ್ಟ್ ಮಾಡಿ ನಮಗೆ ಸಹಕಾರ ನೀಡಬೇಕು ಅಂತ ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಸೊ ಒಂದು ಟೇಸ್ಟ್ ನೋಡು ಅಂತ ಹೇಳಿ ಬಿಸಿ ಬಿಸಿ ಹಲಸಿನ ಗುಜ್ಜೆಯ ಒಂದು ಏನು ಮಂಚೂರಿಯನ್ನ ಇಲ್ಲಿ ತಯಾರಿಸಿ ಕೊಟ್ಟಿದ್ದಾರೆ. ಸ್ಪೆಷಾಲಿಟಿ ಅಂದ್ರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸ್ ಏನೂ ಇಲ್ಲ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಆಕ್ಚುಲಿ ವಿಡಿಯೋಗಂತ ಹೇಳ್ತಾ ಇಲ್ಲ, ನಿಜವಾಗ್ಲು ನಾವು ಹೊರಗೆ ಹೋಗಿ ಅದೆಷ್ಟೋ ಕೆಮಿಕಲ್ಸ್ ಇರುವಂತ ಒಂದು ತಿನಿಸುಗಳನ್ನ ಎಂಜಾಯ್ ಮಾಡ್ಕೊಂಡು ತಿಂತೀವಿ. ಟೇಸ್ಟ್ ಅಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದು. ಶುದ್ಧ ಆಹಾರವನ್ನ ನಮ್ಗೆ ಏನು ದೊರಕಿಸಿಕೊಡ್ತಾ ಇದೆ. ಸೊ ಎಲ್ಲರೂ ಕೂಡ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೇಕು ಒಂದ್ಸಲ. ತುಂಬಾ ಚೆನ್ನಾಗಿದೆ. ಸೀಸನಲ್ ಫ್ರೂಟ್ ಇನ್ನೊಂದು ವಿಭಿನ್ನವಾದ ಖಾದ್ಯ. ಇಟ್ಸ್ ರಿಯಲಿ ಅಮೇಜಿಂಗ್.